ಸೊ ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ ಕೊಂಡಾಣ 25 ಸೀಟರ್ದು ಹೊಸತ್ತು ಗಾಡಿ ಬಂದಿದೆ. ಸೊ ಇವತ್ತು ಮುಂದಿನ ವೀಡಿಯೋದಲ್ಲಿ ನೋಡಿರ್ಬೋದು ನೀವು ಹೇಗೆ ಇದೆ ಅಂತ, ಜಸ್ಟ್ ಒಂದು ಗ್ಲಿಮ್ಸ್ ಕೊಟ್ಟಿದ್ವಿ ಗಾಡಿದು. ಸೊ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಡ್ ಆಗಿ ಓನರ್ ಕೂಡ ಇದ್ದಾರೆ, ಟೀಮ್ನವ್ರು ಕೂಡ ಇದ್ದಾರೆ, ಫುಲ್ ರಿವ್ಯೂ ಮಾಡಲಿಕ್ಕಿದ್ದೇನೆ. ಸೊ ಬನ್ನಿ, ನೆಕ್ಸ್ಟ್ ಯಾವ ಗಾಡಿ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ. ಹೊರಗೆದು ಲೈವರಿ ನೋಡ್ಬೋದು ಯಾವ ಟೈಪಲ್ಲಿ ವೈಟ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ ನೋಡಿ. ಇಲ್ಲಿ ಕೊಂಡಾಣ ಹಾಲಿಡೇಸ್ ಅಂತ ಉಂಟು ನೋಡ್ಬೋದು. ಸೊ ವೀಲ್ ಕ್ಯಾಪಲ್ಲಿ ಹಾಕಿದ್ದಾರೆ, ಒಳ್ಳೆ ಒಂದು ಗ್ರಾಫಿಕ್ಸ್ ಇದೆ ನೋಡ್ಬೋದು. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು, ಇಲ್ಲಿ ತ್ರಿಶೂಲ್ ಅಂತ ಇದೆ, ಅಲ್ಲಿ ನೇಮ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಶ್ರೀ ಕೊಂಡಾಣ ಹಾಲಿಡೇಸ್, ಕೋಟೆಕಾರ್ ಮ್ಯಾಂಗ್ಳೂರ್. ಇವರ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಇಲ್ಲಿ ನೋಡಿ. ಈ ಸೈಡಲ್ಲಿ ಕೂಡ ಇದೆ. ನಾವೀಗ ಆಂಜನ ಎಲೆಕ್ಟ್ರಿಕಲ್ಸ್ ಬೀರಿಯಲ್ಲಿದ್ದೇವೆ. ಸುಮಾರು ಗಾಡಿ ಬಂದಿದೆ ಇವತ್ತು ನೋಡ್ಬೋದು. ಬುರಾಕ್ ಇದೆ, ಅಲ್ಲಿ ಇನ್ನೊಂದು ಟೂರಿಸ್ಟ್ ಗಾಡಿ ಇದೆ, ನಾರ್ಮಲ್ ರೂಟ್ ಗಾಡಿ ಇದೆ, ಮತ್ತು ಇದೊಂದು SM ಗಾಡಿ ಇದೆ, ಮತ್ತು 2 ಕಾಲೇಜ್ ಗಾಡಿ ಕೂಡ ಇದೆ. ಸೊ ಬನ್ನಿ ತೋರಿಸ್ತೇವೆ ಇವತ್ತು ಏನಲ್ಲಿ ಇದೆ ಅಂತ. ಸೊ ಗೈಸ್, ಇವತ್ತು ನಮ್ಮ ಜೊತೆ ಕೊಂಡಾಣ ಹಾಲಿಡೇಸ್ದು ಓನರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್ ಅಲ್ಲ ಸರ್? ಓಕೆ ಸರ್, ನೀವು ಇದು ಕೊಂಡಾಣ ಬಸ್ ಮಾಡಲಿಕ್ಕೆ ಏನು ಸರ್ ರೀಸನ್? ಮುಂಚೆಯಿಂದ ನಾವು ಬಸ್ ಇದು ಫ್ಯಾನ್ಸಿ ಆಗಿ ಇದ್ದೇವಾಯ್ತು. ಓಕೆ. ನಮಗೆ ಸಹ ಒಂದು ಆಸೆ ಇತ್ತು, ಒಂದು ಸುಮಾರು ವರ್ಷದಿಂದ ನೋಡ್ತಾ ಹಾಗೆ ಮತ್ತೆ ನಾವೊಂದು 3 ಜನ ಸೇರಿ ಮಾಡುವ ಅಂತ ಒಂದು ಪ್ಲಾನ್ ಮಾಡಿದ್ದೇವೆ. ಓಕೆ. ಸೊ ಅದರ ನಂತರ ಸುಮಾರು ಅದರ ಹಿಂದೆ ಅಡಚಣೆ ಇತ್ತು. ಓಕೆ. ಮತ್ತೆ ಒಂದು ಟೈಮ್ ಬಂತು ಹಾಗೆ ಒಂದು ಬಸ್ ಮಾಡುವ ಅಂತ. ಯಾಕೆಂದ್ರೆ ನಮ್ಮ ಊರಿಗೆ ಸಹ ಒಂದು ಫಸ್ಟ್ ಬಸ್ ಅಂತ ಹೇಳ್ಬೋದು, ಮಿನಿ ಬಸ್ಸಲ್ಲಿ. ಹಾಗೆ ಒಂದು ಮೋಟಿವೇಶನ್ ಒಂದು ಬಂತು ಇದರಿಂದ, ಇದೇ ಫೀಲ್ಡಿಂದ ಇದ್ದು. ಓಕೆ ಸರ್. ನೀವು ಯಾಕೆ ಸರ್ ಓನ್ಲಿ ಮಿನಿ ಬಸ್ ಮಾಡುವಂತ ಪ್ಲಾನ್ ಮಾಡಿದ್ರಿ ಸರ್? ಮಿನಿ ಬಸ್ ಯಾಕೆ ಅಂದರೆ ನಮ್ಮ ಇಲ್ಲಿ ಈಗ ನೋಡಲಿಕ್ಕೆ ಹೋದರೆ ಮಿನಿ ಬಸ್ 25 ಸೀಟರಲ್ಲಿ ಮಿನಿ ಬಸ್ಸಲ್ಲಿ ಯಾರ ಹತ್ರ ಇಲ್ಲ, ಇಲ್ಲಿ ತುಂಬ ಕಮ್ಮಿ ಇದೆ. ಓಕೆ. ಸೊ ಹಾಗಾಗಿ ಮಿನಿ ಬಸ್ಸಿಗೆ ಪ್ಲಾನ್ ಬಂತು. ಮತ್ತೆ ಈಗ ದೊಡ್ಡ ಬಸ್ ಎಲ್ಲ ಮಾಡಲಿಕ್ಕೆ ಈಗ ನಮ್ಮದು ಸ್ಟಾರ್ಟಪ್ ಮಾಡೋದಷ್ಟೇ. ಸೊ ಹೌದು ಸರ್. ಈಗ ಸ್ಟಾರ್ಟಿಂಗ್ ಮಿನಿ ಬಸ್ಸಲ್ಲಿ ನಾವು ಸ್ಟಾರ್ಟ್ ಮಾಡುವ ಅಂತ ಹಾಗೆ ಹೊರಟದು. ಓಕೆ ಸರ್. ಸರ್ ಒಂದು ಕ್ವಶನ್ ಇದೆ ಸರ್, ಇದು ಬಸ್ಸಿಗೆ ಕೊಂಡಾಣ ಅಂತ ಹೆಸರಿಡ್ಲಿಕ್ಕೆ ಏನು ಸರ್ ರೀಸನ್? ಕೊಂಡಾಣ ಯಾಕಂದ್ರೆ ನಮ್ಮ ಊರು ಕೊಂಡಾಣ. ಓ, ನಿಮ್ಮ ಊರು ಕೊಂಡಾಣ ಅಲ್ಲ ಸರ್? ದೈವಸ್ಥಾನ ಉಂಟು, ಕೊಂಡಾಣ ದೈವಸ್ಥಾನ. ಓಕೆ. ಸೊ ಹಾಗೆ ನಾವು ಅವರದ್ದು ಅಲ್ಲಿದು ಎನಿಸಿ, ದೈವಗಳ ಎನಿಸಿ, ಮತ್ತೆ ಹಾಗೆ ಒಂದು ಕೊಂಡಾಣ ಹೆಸರಿಡುವ ಅಂತ ಹಾಗೆ ಡಿಸೈಡ್ ಮಾಡಿದ್ದು. ಓಕೆ ಸರ್. ಓಕೆ ಸರ್, ಒಂದು ಒಳ್ಳೆ ಆಗಿರೋ ಹೆಸರಿದೆ ಸರ್, ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ ಸರ್. ಹೌದು, ಅದೇ. ಓಕೆ ಸರ್. ಸರ್, ಈ ಗಾಡಿಗೆ ಎಡಿಷನ್ ನೇಮ್ ಯಾವುದು ಕೊಟ್ಟಿದ್ದೀರಿ ಸರ್? ನಾವು ಗಾಡಿಗೆ ಎಡಿಷನ್ ನೇಮ್ ನಾವು ತ್ರಿಶೂಲ್ ಅಂತ ಕೊಟ್ಟಿದ್ದೇವೆ ಇಲ್ಲಿ. ಓಕೆ ಸರ್. ತ್ರಿಶೂಲ್ ಅಂತ ನಾನು ಸುಮಾರು ಕಡೆ ನೋಡಿದ್ದೀನಿ ಸರ್, ಅಲ್ಲಿ ಕೂಡ ಇದೆ, ಇಲ್ಲಿ ಎದುರಲ್ಲಿ ಕೂಡ ಇದೆ, ಬ್ಯಾಕ್ ಅಲ್ಲಿ ಕೂಡ ಇದೆ ಸರ್. ತ್ರಿಶೂಲ್ ಇಡ್ಲಿಕ್ಕೆ ಏನ್ ಸರ್ ಮೇನ್ ರೀಸನ್? ತ್ರಿಶೂಲ್ ಇಡ್ಲಿಕ್ಕೆ ರೀಸನ್, ನಾವು 3 ಜನ ಪಾರ್ಟ್ನರ್ಸ್, ಹಾಗೆ 3 ಮೆಂಬರ್ಸ್, 3 ಅಂಡ್ ಶೂಲ್ ಹಾಗೆ. ಓ, ತ್ರಿಶೂಲ್ ಅಂದ್ರೆ ಒಂದು ಒಳ್ಳೆ ಮೀನಿಂಗ್ ಇಟ್ಟು ಎಡಿಷನ್ ನೇಮ್ ಇಟ್ಟಿದ್ದೀರಿ ಸರ್. ಅಂದ್ರೆ ಕೆಲವರು ಜಸ್ಟ್ ಒಂದು ನೇಮ್ ಕಾಸ್ ಇಡ್ತಾರೆ ಸರ್, ನೀವು ವಿತ್ ಮೀನಿಂಗ್ ಇಟ್ಟಿದ್ದೀರಲ್ಲ ಸರ್. ಅದಕ್ಕೋಸ್ಕರ ನಾವು ಇದು ತ್ರಿಶೂಲ್ ಅಂತ ಡಿಸೈಡ್ ಮಾಡಿದ್ದು. ಓಕೆ ಸರ್. ಒಂದು ರಿವೀಲ್ ಮಾಡಲಿಲ್ಲ, ಲಾಸ್ಟ್ ಮೂಮೆಂಟ್ ಗೆ ನಾವು ರಿವೀಲ್ ಮಾಡಿದ್ದೇವೆ. ಓಕೆ ಸರ್. ಓಕೆ, ಒಂದು ಯುನೀಕ್ ಆಗಿದ್ದು ಒಂದು ಹೆಸರು ಇಟ್ಟಿದ್ದೀರಿ ಸರ್. ಹಾಗಾದ್ರೆ ಸರ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಫೀಲ್ಡ್ ಇದೆ ಸರ್, ಬಟ್ ಸ್ಪೆಸಿಫಿಕ್ ಆಗಿ ನೀವು ಬಸ್ ಫೀಲ್ಡ್ ಗೆ ಬರ್ಲಿಕ್ಕೆ ಏನ್ ಸರ್ ಕಾರಣ? ಬಸ್ ಫೀಲ್ಡ್ ಬರ್ಲಿಕ್ಕೆ ಕಾರಣ ಏನಂದ್ರೆ, ನಾವು ಈ ಬಸ್ ಫೀಲ್ಡ್ಗೆ ನಾವು ಹೊಸತು ಇಲ್ಲಿ. ಓಕೆ. ಯಾಕಂದ್ರೆ ನಾವು ಇದು ಫಸ್ಟ್ ಬಸ್, ಇದು ಆಕ್ಚುಲಿ ಫಸ್ಟ್ ಬಸ್ಸಲ್ಲಿ ನಮ್ಮದು 25 ಸೀಟರ್ ಮಿನಿ ಬಸ್ಸಲ್ಲಿ ನಾವು ಫುಲ್ ಯೂನಿಕ್ ಆಗಿ ಇರುವಂಥ ಬಸ್ ನಾವು ರೆಡಿ ಮಾಡಿದ್ದೇವೆ. ಸೊ ಹಾಗೆ. ಓಕೆ ಸರ್. ಹಾಗಾದ್ರೆ ಈ ತರ ಗಾಡಿ ರೆಡಿ ಮಾಡ್ಲಿಕ್ಕೆ ಏನು ಸರ್, ಹೇಗೆ ನಿಮಗೆ ಪ್ಲಾನ್ ಆಯ್ತು ಸರ್? ಅಂದ್ರೆ ಈ ತರ ಒಳ್ಳೆ ಒಂದು ಲೈಟ್ಸ್ ಎಲ್ಲ ಸೆಟಪ್ ಮಾಡಿ ಒಂದು ಕೇರಳ ಸ್ಟೈಲಲ್ಲಿ 25 ಸೀಟರ್ ಯೂನಿಕ್ ಆಗಿ ಮಾಡಲಿಕ್ಕೆ ನಿಮ್ಮದು ಹೇಗೆ ಸರ್ ಪ್ಲಾನ್ ಬಂತು? ಸೇಮ್ ನಾವು ಯೂಟ್ಯೂಬ್ ರೀಲ್ಸ್ ಅದೆಲ್ಲ ನೋಡ್ತಾ ಲೈಕ್ ಕೇರಳದೆಲ್ಲ ಫುಲ್ ನಾವು ನೋಡಿ ನಮಗೆ ಸಹ ಇಲ್ಲಿ ಮ್ಯಾಂಗ್ಳೂರಲ್ಲಿ 25 ಸೀಟರಲ್ಲಿ ಇಂಥ ಯೂನಿಕ್ ಎಲ್ಲಿ ಸಹ ನನಗೆ ಕಾಣಲಿಲ್ಲ. ಹೌದು ಸರ್, ಹೌದು. ಹಾಗೆ ನಮ್ಮದೊಂದು 25 ಸೀಟರಲ್ಲಿ ನಾವು ಯೂನಿಕ್ ಆಗಿ ಮಾಡಬೇಕಂತ ಹೇಳಿಕೊಂಡು ಫಸ್ಟ್ ಎಲ್ಲ ಪ್ಲಾನ್ ಮಾಡಿಕೊಂಡೇ ನಾವು ಈ ಬಸ್ ಇದು ಫುಲ್ ರೆಡಿ ಮಾಡಿಸಿದ್ದು. ಓಕೆ ಸರ್. ಹಾಗಾದ್ರೆ ನೀವು ಎಣಿಸಿದ್ದು ಈಗ ಆಲ್ರೆಡಿ ಆಗಿದೆ ಸರ್, ಅಲ್ಲ ಸರ್? ಯಾಕಂದ್ರೆ ಯೂನಿಕ್ ಅಂತ ಎಣಿಸಿ ಈಗ ಆಲ್ರೆಡಿ ಯೂನಿಕ್ ಆಗಿದೆ ಸರ್ ಗಾಡಿ. ಖಂಡಿತ. ಒನ್ ಆಫ್ ಒನ್ ಹೇಳ್ಬೋದಲ್ಲ ಸರ್?
ಖಂಡಿತ ಖಂಡಿತ ನಾವು ಇದು ಈ ಬಸ್ ಮಾಡ್ಲಿಕ್ಕೆ ಸಹ ತುಂಬಾ ಕಷ್ಟಪಟ್ಟಿದ್ದೀವಿ. ಹೌದು ಸರ್, ಇದ್ರಲ್ಲೇ ಕಾಣ್ತಿದೆ ಸರ್ ಎಷ್ಟು ಅದ್ರ ಹಿಂದೆ ವರ್ಕ್ ಮಾಡಿದ್ದೀರಿ ಅಂತ. ಯಾಕಂದ್ರೆ ನಮ್ದು ಇದು ಬಸ್ ಚೇಸಸ್ ಎಲ್ಲ ನಮ್ದು ಕ್ರಾಸಿಲಿ ಆಗಿದ್ದು. ಸೊ ಇಲ್ಲಿಂದ ಅಪ್ ಅಂಡ್ ಡೌನ್ ನಾವು ಹೀಗೆ ಡೈಲಿ ಟ್ರಾವೆಲ್ ಮಾಡ್ತಿದ್ದೇವೆ. ಆಯ್ತು, ಡೈಲಿ ಟ್ರಾವೆಲ್ ಅಪ್ ಅಂಡ್ ಡೌನ್ ಮಾಡಿ ಹಾಗೆ ಫಾಲೋ ಅಪ್ ಮಾಡ್ತಿದ್ದೆವು. ಅದ ನಂತರ ನಮ್ಮ ಆಂಜನೇಯ ಎಲೆಕ್ಟ್ರಿಕಲ್ಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಕೂಡ ಅವ್ರದ್ದು ಎಲ್ಲ ಲೈಟಿಂಗ್ ಸಿಸ್ಟಮ್ ಎಲ್ಲ ಫುಲ್. ಓಕೆ, ಲೈಟಿಂಗ್ ಸಿಸ್ಟಮ್ ಫುಲ್ ಆಂಜನೇಯ ಎಲೆಕ್ಟ್ರಿಕಲ್ಸ್ ಅವ್ರದ್ದು. ಓಕೆ ಸರ್, ಇದು ಬಾಡಿ ರೆಡಿ ಆದದ್ದು ಎಲ್ಲಿ ಸರ್? ಯಾವ ಕೋಚ್ ಸರ್ ಇದು? ಬಾಡಿ ರೆಡಿ ಆದದ್ದು ವಿನಾಯಕ ಬಾಡಿ ಬಿಲ್ಡರ್ಸ್ ಅಂತ. ಓಕೆ, ವಿನಾಯಕದಲ್ಲಿ ಅಲ್ಲ ಸರ್? ವಿನಾಯಕ ಒಂದು ಟಾಪ್ ಬಾಡಿ ಕೋಚ್ ಅಲ್ಲ ಸರ್? ಟಾಪ್ ಬಾಡಿ. ಹೇಗೆ ಸರ್, ಹೇಗೆ ಹೇಳ್ಬೋದು ಸರ್? ಮಿನಿ ಬಸ್ ಅಲ್ಲಿ ಅವರು ಟಾಪ್ ಫಿನಿಶಿಂಗ್ ನಮ್ಗೆ ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ಹೇಗೆ ಬೇಕು ಹಾಗೆ ನಮ್ಗೆ ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ಏನ್ ತೊಂದರೆ ಇಲ್ಲದೆ ತುಂಬಾ ಖುಷಿಯಾಗಿ ನಮ್ಗೆ ಗಾಡಿ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದ್ದಾರೆ ಅವರು. ಓಕೆ ಸರ್, ಹಾಗಾದ್ರೆ ಒಂದು ವಿನಾಯಕ ಬಾಡಿ ಬಿಲ್ಡರ್ಸ್ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸರ್ ಬಾಡಿ ಮಾಡಿದ್ದಕ್ಕೆ? ಖಂಡಿತ. ಸೊ ಸರ್, ಈ ತರ ಒಂದು ಯೂನಿಕ್ ಆಗಿರೋ ಕ್ಯಾಬಿನ್ ಅಲ್ಲಿ ಈ ತರ ಯೂನಿಕ್ ಆಗಿರೋ ಲೈಟ್ ಸಿಸ್ಟಮ್ ಮಾಡ್ಲಿಕ್ಕೆ ನಿಮ್ಗೆ ಹೇಗೆ ಸರ್ ಪ್ಲಾನ್ ಆಯ್ತು? ಇದು ಆಕ್ಚುಲಿ ನಾನು ಗಾಡಿ ಮಾಡುವಕ್ಕಿಂತ ಮುಂಚೆ ನಾನು ಆಲ್ರೆಡಿ ಎಲ್ಲ ಪ್ಲಾನ್ ಮಾಡಿಕೊಂಡು ಇಟ್ಟಿದ್ದೆ. ಹಾಗೆ ಶಾರ್ಟ್ ಲಿಸ್ಟ್ ಮಾಡಿದೆ ನಾನು. ಓಕೆ, ಹಾಗೆ ಇದು ಈಗ ನಿಮ್ಗೆ ರಿಸಲ್ಟ್ ಕಾಣ್ತಿದೆ ಶಾರ್ಟ್ ಲಿಸ್ಟ್ ಮಾಡಿದ್ದು ಹೇಗೆ ಅಂತ. ಒಂದು ಯೂನಿಕ್ ಆಗಿರೋ ಡಿಸೈನ್ ಕೂಡ ಇದೆ ಸರ್. ಸರ್, ಕ್ಯಾಬಿನ್ ಅಲ್ಲಿ ತುಂಬಾ ತರ ಡಿಸೈನ್ ಬರುತ್ತೆ ಅಲ್ಲ ಸರ್? ನೀವು ಇದೇ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಿದ್ದಕ್ಕೆ ಏನು ಸರ್ ರೀಸನ್? ನಾವು ಲೈಕ್ 2000 to 3000 ಡಿಸೈನ್ಸ್ ಹೀಗೆ ನೋಡ್ತಾ ಇದ್ದೆವು. ನೋಡಿ ಅಂದ್ರೆ ನಾವೊಂದು 3 ಜನ ಫ್ರೆಂಡ್ಸ್ ಸೇರಿ, ನಮ್ದು ಪಾರ್ಟ್ನರ್ ಸೇರಿ. ಹೌದು. ಸೊ ನಾವು ಡಿಸ್ಕಸ್ ಮಾಡಿ ನಮಗೆ ಇದು ಡಿಸೈನ್ ಇಷ್ಟ ಆಯ್ತು ಅಂತ ಹಾಗೆ ಈ ಡಿಸೈನ್ ಮಾಡಿದ್ದು. ಓಕೆ ಸರ್, ಒಂದು ಯೂನಿಕ್ ಆಗಿರೋ ಡಿಸೈನ್ ಇದೆಯಲ್ಲ ಸರ್? ಸೊ ಗೈಸ್, ನಾವೀಗ ಗಾಡಿದು ಫ್ರಂಟ್ ಶೇಪ್ಗೆ ಬಂದಿದ್ದೇವೆ. ಫ್ರಂಟ್ ಶೇಪಲ್ಲಿ ಏನೆಲ್ಲ ಕೆಲಸ ಆಗಿದೆ ಅಂತ ಇವ್ರ ಹತ್ರವೇ ಕೇಳಿಸ್ತೇನೆ. ಸರ್ ಏನೆಲ್ಲ ಕೆಲಸ ಆಗಿದೆ ಸರ್ ಫ್ರಂಟ್ ಅಲ್ಲಿ? ನಮ್ದು ಮೇನ್ ಆಗಿ ಟಾಪ್ ಹೆಡ್ ಬಂದಿದೆ. ಟಾಪ್ ಹೆಡ್ ಅಲ್ಲಿ ಅದು ಯೂನಿಕ್ ಆಗಿ ಒಂದು ಫ್ಲಾಶರ್ ಟೈಪ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಸರ್. ಅದು ಕಸ್ಟಮ್ ಮಾಡಿದೆ ಸರ್ ಅಥವಾ ಆಲ್ರೆಡಿ ಹೊರಗಿಂದ ಬರ್ತದೆ? ಇಲ್ಲ, ಎಲ್ಲ ಕಸ್ಟಮ್ ಮಾಡಿದೆ. ಓಕೆ, ಕಸ್ಟಮ್ ಮೇಡ್ ಓನ್ಲಿ ಫಾರ್ ಕೊಂಡಾಣ ಅಲ್ಲ ಸರ್? ಸೊ ಕಸ್ಟಮ್ ಮಾಡಿದಾರಂತೆ, ಓನ್ಲಿ ಕೊಂಡಾಣಗೋಸ್ಕರ ಫಸ್ಟ್ ಮಾಡಿದಂತೆ. ಸೊ ಸರ್, ಮತ್ತೆ ಬೇರೆ ಏನೆಲ್ಲ ಆಗಿದೆ? ಬೇರೆ ಇಲ್ಲಿ ಇದು ರನ್ನಿಂಗ್ ಲೈಟ್ ಬರ್ತದೆ. ಓಕೆ, ರನ್ನಿಂಗ್ ಲೈಟ್ ಅಲ್ಲಿ ಕಣ್ಣು ಬರ್ತದೆ. ಓಕೆ, ವಿತ್ ತ್ರಿಶೂಲ್ ಅಂತ ಇದರಲ್ಲಿ ಸಹ ಮೆನ್ಷನ್ ಓಕೆ 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 ಸರ್. ಶ್ರೀ ಕೊಂಡಾಣ ಹಾಲಿಡೇಸ್ ಅಂತ ಸಹ ಮೆನ್ಷನ್ ಆಗ್ತದೆ. ಮತ್ತೆ ಫುಲ್ ಇಲ್ಲಿ ನಿಯಾನ್ ಲೈಟ್ಸ್ ಹಾಕಿ ಕೊಟ್ಟಿದ್ದಾರೆ. ಓಕೆ, ಇದು ನಿಯಾನ್ ಲೈಟ್ಸ್. ಓಕೆ, ಹಾಗೆ ಅದೇ ನಿಯಾನ್ ಲೈಟ್ಸ್ ಅದೇ ವರ್ಕ್ ಅದೇ ಅಲ್ಲ ಸರ್? ಓಕೆ ಸರ್, ಹಾಗೆ ಒಂದು ಮತ್ತೆ ಇನ್ನೊಂದು ಫ್ಲಾಶರ್ ಇದೆ ಇದರಲ್ಲಿ. ಓಕೆ, ಖಾಲಿ ಕೊಂಡಾಣದಲ್ಲಿ ರೆಡ್ ಮತ್ತೆ ವೈಟ್ ಅಲ್ಲಿ ಸಹ ಫ್ಲಾಶರ್. ಓಕೆ, ನೇಮ್ ಅಲ್ಲಿ ಕೂಡ ಫ್ಲಾಶರ್ ಇದೆ ಅಲ್ಲ ಸರ್? ಓಕೆ, ಸೊ ನೀವೀಗ ಗಾಡಿಯ ಹೊರಗೆದು ನೋಡಿದ್ರಿ, ಇನ್ನು ಬನ್ನಿ ನಾವು ಗಾಡಿಯ ಒಳಗೆ ಹೋಗಿ ತೋರಿಸೋಣ ಹೇಗೆ ಒಂದು ಯೂನಿಕ್ ಆಗಿರೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಗಾಡಿ ಮಾಡಿದ್ದಾರೆ ಅಂತ ಇವರು. ಸೊ ಬನ್ನಿ. ಸೊ ಸರ್, ನಾವು ಒಂದು ಡ್ರೈವರ್ ಕ್ಯಾಬಿನ್ ನೋಡಿದ್ವಲ್ಲ ಸರ್? ಡ್ರೈವರ್ ಕ್ಯಾಬಿನಲ್ಲಿ ಅಷ್ಟು ಫೆಸಿಲಿಟಿ ಕೊಟ್ಟು ಅಷ್ಟು ಯೂನಿಕ್ ಆಗಿ ಲೈಟ್ ಸಿಸ್ಟಮ್ ಎಲ್ಲ ಮಾಡಿದಿರಲ್ಲ ಸರ್? ಸೊ ಡ್ರೈವರ್ ಕ್ಯಾಬಿನ್ಗೆ ಡ್ರೈವರ್ ಅಲ್ಲಿ ಇರುದಲ್ಲ ಸರ್? ಸೊ ಮೇನ್ ಆಗಿ ನಮ್ಮ ಬರುವ ಪ್ಯಾಸೆಂಜರ್ನವ್ರಿಗೆ ಏನೆಲ್ಲ ಫೆಸಿಲಿಟಿ ಏನೆಲ್ಲ ಒಂದು ಪ್ರೊವೈಡ್ ಮಾಡ್ತಿದ್ರಿ ಸರ್, ಒಂದು ಹೇಳ್ಬೋದಾ? ಫೆಸಿಲಿಟಿ ಅಂದರೆ ನಮ್ಮದು ಇಲ್ಲಿ 25 ಸೀಟರ್ ವೆಹಿಕಲ್. 25 ಸೀಟರ್ ವೆಹಿಕಲ್ ಅಲ್ಲಿ ಇದು ಹರಿತ ಸೀಟ್ ಅಂತ ಬರ್ತದೆ. ವೆರಿ ಕಂಫರ್ಟೇಬಲ್ ಸೀಟ್ ಇದು. ಓಕೆ, ಪುಷ್ ಬ್ಯಾಕ್ ಬರ್ತದೆ. ಓಕೆ, ಪುಷ್ ಬ್ಯಾಕ್ ಸೀಟ್ಸ್ ಅಲ್ಲ ಸರ್? ಪುಷ್ ಬ್ಯಾಕ್ ಸೀಟ್ಸ್ 2x2 ಅದರಲ್ಲಿ ಬರ್ತದೆ. ಓಕೆ, ಆಮೇಲೆ ನಿಮಗೆ ಲೈಟ್ ವರ್ಕ್ಸ್ ಮೇನ್ ಆಗಿ. ಯಾಕಂದ್ರೆ ಒಂದು ನಮ್ದು ಕಸ್ಟಮರ್ಸ್ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ. ಎಂಜಾಯ್ ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಖುಷಿ ಆಗಬೇಕು, ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಲೈಟ್ಸ್ ಹಾಕಿದ್ದೇವೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟ್ಸ್ ಇದೆ. ಹೌದು. ಮತ್ತೆ ಸ್ಪೀಕರ್ ಕೂಡ ಹಾಗೆ. ಸ್ಪೀಕರ್ ಇದರಲ್ಲಿ ಮೇಲೆಗಡೆ 6 ಸ್ಪೀಕರ್ ಇದೆ, ಕೆಳಗಡೆ 2 ಸ್ಪೀಕರ್ ಇದೆ ಸೀಟ್ ಅಡಿಯಲ್ಲಿ. ಸೀಟ್ ಅಡಿ ಕೂಡ ಸ್ಪೀಕರ್ ಇದೆ ಅಲ್ಲ ಸರ್? ಪ್ಲಸ್ ಸಬ್ ಇದೆ. ಫ್ರಂಟ್ ಅಲ್ಲಿ 1 ಸಬ್ ಇದೆ, ಬ್ಯಾಕ್ ಸೈಡ್ ಅಲ್ಲಿ 3 ಸಬ್ ಬರ್ತದೆ. ಓಕೆ, ಬ್ಯಾಕ್ ಸೈಡ್ ಅಲ್ಲಿ 3 ಸಬ್ ಇದೆ ಅಲ್ಲ ಸರ್? 3 ಸಬ್ ಬರ್ತದೆ. ಓಕೆ, ಯಾವ ಕಂಪನಿ ಸರ್ ಸಬ್ ಯೂಸ್ ಮಾಡಿದ್ದಾರೆ? ಇದು ಅವರ ಕಂಪನಿದು ಸಬ್ ಯೂಸ್ ಮಾಡಿದ್ದಾರೆ ಇದಕ್ಕೆ. ಓಕೆ ಸರ್, ನೀವು ಯಾಕೆ ಸರ್ ಅವರ ಕಂಪನಿದೆ ಸಬ್ ಬೇಕು ಅಂತ ಒಂದು ಇದು ಮಾಡಿದ್ರಿ ಸರ್? ಅವರ ಯಾಕೆಂದ್ರೆ ಅವರದ್ದು ಪಂಚ್ ಎಲ್ಲ ಸ್ವಲ್ಪ ಒಳ್ಳೆ ಇದೆ. ಸೊ ನಾನು ಬೇರೆ ಸಹ ಗಾಡಿದ್ ನಾನು ನೋಡಿದ್ದೆ. ಓಕೆ, ಸೊ ಅದಕ್ಕೋಸ್ಕರ ಇಷ್ಟ ಆಯ್ತು ಅವರ. ಸೊ ಹಾಗೆ ಇದು ಹಾಕುವ ಅಂತ. ಹೌದು ಸರ್. ಈಗ ಅವರದ್ದು ಔಟ್ಪುಟ್ ಹೇಗಿದೆ ಸರ್? ಅವರದ್ದು ಸಬ್ ಇದು ಸೂಪರ್ ಇದೆ. ಸೂಪರ್ ಇದೆಯಲ್ಲ ಸರ್? ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸರ್? ಶೋರ್ 100% ಇದೆ ಅಲ್ಲ ಸರ್? ಓಕೆ ಸರ್, ಮತ್ತೆ ಒಂದು ಅದು ಹಿಂದೆ ಕೊಂಡಾಣ, ಶ್ರೀ ಕೊಂಡಾಣ ಅಂತ ಹಾಕ್ಲಿಕ್ಕೆ ಏನು ಸರ್ ರೀಸನ್? ಶ್ರೀ ಕೊಂಡಾಣ ಯಾಕೆ ಅಂತ ಹೇಳಿದ್ರೆ ಇದು ನಮ್ದೊಂದು ಗಾಡಿದು ಹೆಸರು, ಹಾಗೆ ಒಳಗೆ ಸಹ ಒಂದು ಇರ್ಲಿ ಅಂತ ಹೇಳಿಕೊಂಡು ನಮ್ಮ ಶ್ರೀಕೊಂಡನ ಹಾಕುವ ಅಂತ ಆಯ್ತು. ಓಕೆ, ಹಾಗೆ ನಮ್ದು ಅಲ್ಲಿ ಸೈಡ್ ಅಲ್ಲಿ ಬರ್ತದಲ್ಲ, ಅದು ಆಕ್ಚುಲಿ ನಮ್ಮದು ಲೋಗೋ ವಿತ್ ಲೋಗೋ ಬರೋದು. ಓಕೆ, ಲೋಗೋ ನೋಡ್ಬೋದು ಇಲ್ಲಿ.
ಹಾಗೆ ಸೀಟಲ್ಲಿ ಸಹ ನಾವು ಅದರ ಲೋಗೋ ಹಾಕಿದ್ದೇವೆ ನಾವು. ಹೌದು ಅಂದ್ರೆ ಸರ್, ನಮ್ಮ ಶ್ರೀಕೊಂಡಣ್ಣದು ಅದೊಂದು ಯಕ್ಷಗಾನ ರಿಲೇಟೆಡ್ ಆಗಿರೋದೊಂದು ಇದೆಯಲ್ಲ ಸರ್? ಯಕ್ಷಗಾನ ರಿಲೇಟೆಡ್ ಆಗಿ ನಾವು ಒಂದು ಕಸ್ಟಮ್ ಲೋಗೋ ಮಾಡಿ ಹಾಗೆ ಹಾಕಿದ್ದು. ಓಕೆ ಸರ್, ಓಕೆ. ಸೊ ಸರ್, ಇದು ಗಾಡಿಯಲ್ಲಿ ಏನೆಲ್ಲ ಲೈಟ್ ವರ್ಕ್ ಆಗಿದೆ ಸರ್, ಹಾಗೂ ಇದೇ ಡಿಸೈನ್ ಸೆಲೆಕ್ಟ್ ಮಾಡಲಿಕ್ಕೆ ಏನು ಸರ್ ಏನದು ಡಿಸೈನ್ ಸೆಲೆಕ್ಟ್ ಮಾಡಿದ್ರಿ? ಇದು ಲೈಟ್ ವರ್ಕ್ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಒಂದು ಪಿಕ್ಸೆಲ್ ಇದೆ ಇಲ್ಲಿ, ಇದು ಪಿಕ್ಸೆಲ್ ರನ್ನಿಂಗ್ ಲೈಟ್ ಆಗ್ತಿದೆಯಲ್ಲ ಡಿಸೈನ್, ಅದು ಪಿಕ್ಸೆಲ್ ಅಂತ ಹೇಳ್ತಾರೆ. ಓಕೆ. ಇದು ನಿಯಾನ್ ಲೈಟ್ ಅಂತ ಹೇಳ್ತಾರೆ. ಇದು ನಿಯಾನ್ ಲೈಟ್ ಅಲ್ಲಿ ಅದು ಸಹ ಡಿಸೈನ್ ಆಗಿ ರನ್ನಿಂಗ್ ಫ್ಲಾಶರ್ ಆಗ್ತದೆ. ಓಕೆ. ಸೊ ಅಂಡ್ ಡಾಟ್ ಲೇಸರ್ ಇದೆ ಇಲ್ಲಿ. ಡಾಟ್ ಲೇಸರ್ ನೋಡಬಹುದು, ಅದು ಈಗ ಕಾಣ್ಲಿಕ್ಕಿಲ್ಲ, ಕೆಳಗಡೆ ಕಾಣ್ತದೆ, ಬಟ್ ಸ್ಮೋಕ್ ಹಾಕಿದಾಗ ಫುಲ್ ನಿಮ್ಗೆ ಡಾಟ್ ಲೇಸರ್ ಇದು ಎಕ್ಸ್ಪೀರಿಯನ್ಸೇ ಬೇರೆ ಆಗ್ತದೆ. ಹೌದು ಸರ್, ಹೌದು. ಇವನ್ ಲೇಸರ್ ಇದೆ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ. ಓಕೆ. ಲೇಸರ್ ಕೂಡ ಹಾಗೆ, ಅದು ಸ್ಮೋಕ್ ಹಾಕಿದ್ರೆ ಮಾತ್ರ ನಿಮ್ಗೆ ಇನ್ನೂ ಜಾಸ್ತಿ ಎಫೆಕ್ಟ್ಸ್ ನಿಮ್ಗೆ ಕಾಣ್ತದೆ. ಮತ್ತೆ ಹಾಕಿ ತೋರಿಸ್ತೇನೆ. ಓಕೆ ಸರ್, ಓಕೆ. ಮತ್ತೆ ನೆಕ್ಸ್ಟ್, ಸೊ ಸರ್, ಇದು ಗಾಡಿ AC ಅಥವಾ ನಾನ್ AC ಸರ್? AC ಕೂಡ ಇದೆ, ನಾವು ನಾನ್ AC ಸಹ ನಾವು ತಗೊಳ್ತೇವೆ ಬಾಡಿಗೆ. ಓಕೆ. ಹಾಗೆ ನಮ್ಮ ಗಾಡಿಯಲ್ಲಿ ವ್ಯವಸ್ಥೆ ಏನಂತ ಹೇಳಿದ್ರೆ, ಸ್ಪೆಷಾಲಿಟಿ ಎವ್ರಿ ಸೀಟಿಗೆ ಚಾರ್ಜಿಂಗ್ ಪಾಯಿಂಟ್ ಬರ್ತದೆ. ಓಕೆ, ಚಾರ್ಜಿಂಗ್ ಪಾಯಿಂಟ್ USB ಪಾಯಿಂಟ್ ಬರ್ತದೆ. ಓಕೆ. ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಬರ್ತದೆ. ಪ್ಲಸ್ ಇನ್ನೊಂದು ಚಾರ್ಜರ್ ಇಡುದು ಆದ್ರೆ ಚಾರ್ಜಿಂಗ್ ಹೀಗೆ ಸಹ ಇಡಬಹುದು. ಓಕೆ, ಓಕೆ ಸರ್. ಸರ್, ಇದು ಗಾಡಿ AC ಅಂತ ನೀವು ಹೇಳಿದ್ರಲ್ಲ ಸರ್, AC ಕೂಡ ಇದೆ, ನಾನ್ AC ಕೂಡ ಇದೆ. ಬಟ್ ನೀವು ಗಾಡಿ AC ಮಾಡ್ಲಿಕ್ಕೆ ಏನ್ ಸರ್ ರೀಸನ್? ಅಂದ್ರೆ AC ಗಾಡಿ ರೆಡಿ ಮಾಡ್ಲಿಕ್ಕೆ ಏನ್ ಸರ್ ರೀಸನ್? AC ಗಾಡಿ ರೆಡಿ ಮಾಡ್ಲಿಕ್ಕೆ ಯಾಕೆಂದ್ರೆ ಈಗಿನ ಮ್ಯಾಂಗ್ಳೂರಿನ ವೆದರ್ ನೋಡ್ಲಿಕ್ಕೆ ಹೋದ್ರೆ AC ಮಸ್ಟ್ ರಿಕ್ವೈರ್ಡ್. ಅದಕ್ಕೋಸ್ಕರ ನಾವು AC ಗಾಡಿ ಇರ್ಲಿ ಅಂತ ನಾವು ಸೆಲೆಕ್ಟ್ ಮಾಡಿದ್ದು. ಹಾಗೆ ಮತ್ತೆ ಇದು ಚೇಸ್ ಕೂಡ ಹಾಗೆ, ಇದು ಸ್ವಲ್ಪ ಡಿಫ್ರೆಂಟ್, ಇದು ಸ್ವಲ್ಪ ಅಗಲ ಬಾಡಿ ಇದು. ಹೌದು ಸರ್, ಹೌದು. ನೋಡೋಕೆ ಕಾಣ್ತದೆ ಸರ್, ಫುಲ್ ಸ್ಪೇಷಿಯಸ್ ಆಗಿ. SML ಅಲ್ಲಿ ಹಿರೋಯ್ ಅಂತ ಬರುವ ಚೇಸಸ್ ಇದು. ವೀಲ್ ಬೇಸ್ 3430 ಬರ್ತದೆ. ಓಕೆ. ಸೊ ಹಾಗೆ ಇದು ಸ್ವಲ್ಪ ನಮಗೆ ಒಳಗೆ ನಿಂತ್ಕೊಳ್ಳಿಕ್ಕೆ ಹೈಟ್ ಎಲ್ಲ ಸ್ವಲ್ಪ ಒಳ್ಳೆ ಸ್ಪೇಷಿಯಸ್ ಇದೆ. ಹೌದು ಸರ್. ತುಂಬಾ ಬ್ರ್ಯಾಂಡ್ ಇದು ಚೆಸ್ ಇತ್ತಲ್ಲ ಸರ್, ಯಾಕೆ ನೀವು SML ಅನ್ನೇ ಸೆಲೆಕ್ಟ್ ಮಾಡಿದಿರಿ? SML ಯಾಕಂತ ಹೇಳಿದ್ರೆ, ಒಂದು ಮೈಲೇಜ್ ಅಲ್ಲಿ ತುಂಬಾ ಒಳ್ಳೇದು SML ಮಿನಿ ಬಸ್ಸಿಗೆ ಸ್ಪೆಷಲಿ ಆಗಿ. ಮತ್ತೊಂದು ಏನಂತ ಹೇಳಿದ್ರೆ ನಿಮಗೆ ಕಂಫರ್ಟೇಬಲ್, ನಿಮಗೆ ಇಂಜಿನ್ ಇದು ಸೌಂಡ್ ಎಲ್ಲ ಸ್ವಲ್ಪ ಕಮ್ಮಿ ಇದರಲ್ಲಿ. ಸೊ ಸರ್, ನೀವೀಗ ಫುಲ್ ನಮಗೆ ಬಸ್ಸಿನ ಬಗ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿದಿರಲ್ಲ ಸರ್, ಸೊ ನಿಮಗೆ ಬೇರೆ ಏನಾದರೂ ಇನ್ಫಾರ್ಮೇಶನ್ ಶೇರ್ ಮಾಡ್ಲಿಕ್ಕೆ ಇಷ್ಟ ಇದೆ ಸರ್? ಆಕ್ಚುಲಿ ನಾವು ಈ ಫೀಲ್ಡಿಗೆ ಹೊಸತ್ತು. ಓಕೆ. ಹಾಗೆ ನಾವು 3 ಜನ ಬೆಸ್ಟ್ ಫ್ರೆಂಡ್ಸ್ ಇಂದ ಚಿಕ್ಕದಿಂದ ನಾವು ಫ್ರೆಂಡ್ಸ್ ಆಗಿದ್ದೆವು. ಅದನ್ನು ನಾವು ಒಟ್ಟಿಗೆ ಸೇರಿಕೊಂಡು ನಾವು ಇದೊಂದು ಬಸ್ ಒಂದು ಮಾಡಿದ್ದೇವೆ. ಡ್ರೀಮ್ ಒಂದು ಹೊರಗಿಟ್ಟಿದ್ದೇವೆ ನಮ್ಮ 3 ಜನ. ಓಕೆ ಸರ್, ನಿಮ್ಗೊಂದು ಡ್ರೀಮ್ ಇತ್ತಲ್ಲ ಸರ್, ಒಂದು ಚೈಲ್ಡ್ಹುಡ್ ಅಲ್ಲಿ ನಿಮ್ಗೆ ನಾವೊಂದು ಗಾಡಿ ಹಾಕ್ಬೇಕು, ಅದು ಸಹ ಈ ತರ ಗಾಡಿ ಹಾಕ್ಬೇಕು ಅಂತ ಒಂದು ಪ್ಲಾನ್ ಇತ್ತಲ್ಲ ಸರ್? ಓಕೆ ಸರ್, ಹೇಗೆ ಸರ್ ಒಂದು ಎಕ್ಸಿಕ್ಯೂಟ್ ಆಗಿದೆ ಸರ್ ನಿಮ್ಮ ಡ್ರೀಮ್? ಶೂರ್, 100% ನಾವು ಹೇಳ್ಬೋದು. ನಮ್ಮ ಡ್ರೀಮ್ ಇದ್ದ ಕಾರಣಕ್ಕೋಸ್ಕರ ಈ ಬಸ್ ಇಲ್ಲಿ ರೆಡಿಯಾಗಿ ಹೀಗೆ ನಿಂತಿದೆ. ಓಕೆ ಸರ್. ಹಾಗೆ ಇನ್ನು ನಿಮ್ಮ ಸಪೋರ್ಟ್ ನಮಗೆ ಮೇನ್. ಹೌದು ಸರ್, ಸಪೋರ್ಟ್ ಯಾವಾಗಲಿದ್ರೆ ನಾವು ತುಂಬಾ ಇನ್ನೂ ನಮಗೆ ಮುಂದಕ್ಕೆ ನಾವು ಬಸ್ ಹಾಕ್ಬೋದು. ನಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಇದೆ ಸರ್, ಜನರ ಸಪೋರ್ಟ್ ಕೂಡ ನಮಗೆ ತುಂಬಾ ಬೇಕಲ್ಲ ಸರ್? ಸೊ ಎಲ್ಲ ವೀಕ್ಷಕರಿಗೆ ಒಂದೇ ವಿನಂತಿ ಏನಂದ್ರೆ, ಮಂಗಳೂರಲ್ಲಿ ಯಾರೆಲ್ಲ ಇದ್ದಾರೆ 25 ಸೀಟ್ ಬುಕ್ಕಿಂಗ್ ಗಾಡಿ ಬೇಕಿದ್ರೆ ಇಲ್ಲಿ ನಿಮಗೆ ಡಿಸ್ಪ್ಲೇಲಿ ನೋಡ್ಬೋದು, ಕಾಂಟ್ಯಾಕ್ಟ್ ನಂಬರ್ ಇದೆ ಶ್ರೀಕೊಂಡನ ಹಾಲಿಡೇಸ್ ಅವರಿಗೆ. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ದೆಮ್, ಏನು ಪ್ರಾಬ್ಲಮ್ ಇಲ್ಲ, ಏನು ಬುಕ್ಕಿಂಗ್ಸ್ ಇದ್ರೂ ಕೂಡ ಫೋನ್ ಮಾಡ್ಬೋದು ಅವರಿಗೆ. ಸೊ ಬೆಸ್ಟ್ ಪ್ರೈಸಿಗೆ ಬೆಸ್ಟ್ ಅಡಿಪೋಲಿ ಆಗಿರೋ ಬಸ್ ನಿಮ್ಮ ಮುಂದೆ ತಂದು ಇಡ್ತಾರೆ. ಸೊ ಸರ್, ಫ್ಯೂಚರ್ಗೆ ಏನಾದರೂ ಪ್ಲಾನ್ಸ್ ಇದೆಯಾ? ಕಮಿಂಗ್ ಸೂನ್ ಅಲ್ಲ ಸರ್? ಓಕೆ. ಸೊ ವೀಕ್ಷಕರಲ್ಲಿ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದೀರಿ ಈಗ, ಏನೋ ಸಸ್ಪೆನ್ಸ್ ಇದೆ, ಏನೋ ಬರ್ಬೋದು. ಸೊ ಸ್ಟೇ ಟ್ಯೂನ್ಡ್ ಅಂತೆ. ಎಸ್, ಥ್ಯಾಂಕ್ ಯು ಸರ್. ಸರ್, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಯೂಟ್ಯೂಬ್ ಚಾನಲ್ ನಾವು ಮುಂಚೆಯಿಂದವೇ ನಾವು ನೋಡ್ತಾ ಇದ್ದೇವೆ. ಆಯ್ತು, ಓಕೆ. ಸ್ಟಾರ್ಟ್ಅಪ್ ಬರ್ತಿರುವಾಗನೇ ನಾವು ಲೈಕ್ಸ್ ಕೊಡ್ತಿದ್ದೆವು, ನಾವು ಸಹ ಬೇರೆ ನಿಮ್ದು ರಿವ್ಯೂಸ್ ಎಲ್ಲ ನಾವು ನೋಡ್ತಾ ಇದ್ದೇವೆ. ಓಕೆ. ಸೊ ಹಾಗೆ ನಿಮ್ದು ಇವತ್ತು ನಿಮ್ಮನ್ನು ನೋಡುವ ನೋಡಿ ನಮಗೆ ಖುಷಿ ಆಯ್ತು ನಿಮಗೆ. ಓಕೆ ಸರ್. ಹಾಗೆ ನಮ್ಮ ಬಸ್ ಇದೊಂದು ನೀವೊಂದು ರಿವ್ಯೂ ಮಾಡ್ಲಿಕ್ಕೋಸ್ಕರ ಹಾಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಗೆ ಹಾಗೂ ನಮ್ಮ ವ್ಯೂವರ್ಸ್ಗೆ ತುಂಬಾ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ ಸರ್ ಗಾಡಿ ಬಗ್ಗೆ. ನಿಮ್ದು ಹಾಗೂ ಜನಗಳ ಸಪೋರ್ಟ್ ಬೇಕಾಗ್ತದೆ. ಯಾವಾಗಲೂ ಕೂಡ ಇದೆ ಸರ್ ನಮ್ಮ ಸಪೋರ್ಟ್ ನಿಮ್ಮ ಮೇಲೆ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ. ಗುಜರಾತಿ ಕಾದಳ ಗೆದ್ದಿಯ ಮಲಯಾಳಿ ಪೆಣ್ಣಾಡು ನೀ, പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ, മയിലാട്ടത്തിൽ
ನೋಡ್ಬೋದು ಶ್ರೀ ಕಟೀಲ್ನವರು ಸನ್ಮಾನ ಮಾಡ್ತಿದ್ದಾರೆ. ನಾಳೆ ಬರೋ ಅರೆಗೆ